ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗಿನ ವಯಸ್ಸು ಹುಡುಗರುಗಳು ಬಲ್ಲಿ ಭಕ್ತಿ ಅಂತ ರಾಮಕೃಷ್ಣ ಅಂತ ಬಾಯಿ ಬರೋದಿಲ್ಲ ನಮ್ಗೆ, ಗೊತ್ತದಾ? ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತಾ ಇರ್ತೀವಿ, ಅಪ್ಪ ಭಗವಂತ ಕಾಪಾಡು ಅಂತ ದೇವ್ರ ಕೈ ಮುಗಿತಾ ಇರ್ತೀವಿ, ಹುಡುಗ ಕೈ ಮುಗಿತಾ ಇರ್ತಾನೆ. ಅವನ್ ಚಿಂತೆ ಯಾರಪ್ಪ ಅಂದ್ರೆ ಯಾವ ಹುಡುಗಿ ಇನ್ನು ಯಾರೋ ಬರ್ಲಿಲ್ಲ ಅಂತ ಅವನ್ ಚಿಂತೆ. ಯಾವ ಚಿಂತೆ? ಹುಡುಗಿರ ಮೇಲೆ ನೋಡ್ತಾ ಇರ್ತಾನೆ, ಅದು ಅವನ್ ಭಕ್ತಿ ಬರ್ತದ, ನೋಡು ಅಲ್ಲೋಡಿ ಬತ್ತಲ್ ನೋಡು ಅಂತಾನೆ. ಹುಡುಗಿಗೆ ಏನ್ ಚಿಂತೆ? ದೇವ್ರ ಮೇಲೆ ಚಿಂತೆ ಇಲ್ಲ, ಹೊರಗಡೆ ಹೊಸ ಚಪ್ಪಲಿ ಬಿಟ್ಟಿದ್ದೀನಿ ಯಾರು ಹೊತ್ಕೊಂಡೋಗ್ಬಿಡ್ತಾರೆ ಏನಂತ ಚಿಂತೆ ಅವಳಿಗೆ. ಯಾವ ಚಿಂತೆ ಅವಳಿಗೆ? ಚಪ್ಪಲಿ ಯಾರು ಹೊತ್ಕೊಂಡಿರ್ತ ಚಿಂತೆ. ಪುರೋಹಿತರಿಗೆ ಜನ ಬರ್ಲಿವಲ್ಲ ದಕ್ಷಿಣ ಚಿಂತೆ ಅಲ್ವೇನಪ್ಪ. ಭಿಕ್ಷುಕರಿಗೆ ಯಾರು ಭಿಕ್ಷೆ ಹಾಕ್ಲಿಲ್ಲ ಅಂತ ಚಿಂತೆ. ಚಿಂತೆ ಚಿತೆ ಏರುವ ತನಕ ನಮಗೆ ಬಿಟ್ಟಿದ್ದಲ್ಲ. ಯಾವುದು ಚಿಂತೆ? ಚಿತೆಗೆ ಏರುವ ತನಕ ಅದು ನಮ್ಮನ್ನು ಬಿಡೋದಿಲ್ಲ. ಅದು ಹತ್ತಿಸ್ಬಿಡ್ತದೆ ಚಿಂತೆ. ಚಿಂತೆ ಹತ್ಬಿಟ್ರೆ ಚಿತೆ ಏರ್ಸ್ಬಿಡ್ತದಂತೆ. ಯಾವ್ದೇ 100 ಕೆಜಿ ಇರ್ಲಿ, 120 ಕೆಜಿ ಇರ್ಲಿ, ಯಾವ ಜಿಮ್ಗೆ ಹೋಗೋದು ಬೇಡ, ಏನು ಮಾಡಕ್ ಬೇಕಾಗಿಲ್ಲ. ಚಿಂತೆ ಅಂತಕ್ಕಂಥದ್ದು ಹುಳ ತಲೆ ಬಿಡ್ಕೊಂಡ್ಬಿಟ್ರೆ ಸಾಕು. ಏನಡ ಏನ್ ಬಿಡ್ಕೋಬೇಕು ತಲೆಗೆ? ಎಂತ ಹುಳ? ಜಂತುಳ ಅಲ್ಲ, ಎಂತ ಹುಳ? ಹಾ, ಚಿಂತೆ ಅಂತಕ್ಕಂಥ ಹುಳ ಸೇರ್ಕೊಂಡ್ಬಿಟ್ರೆ ಸಾಕಂತೆ. 1 ತಿಂಗಳಲ್ಲಿ ಸಣ್ಣ ಆಗ್ಬಿಡ್ತಾನೆ. ಸಣ್ಣ ಆಗೋದಿರ್ಲಿ, ಮೇಲ್ಕೆ ಕಳಿಸ್ಬಿಡ್ತಾನೆ ಭಗವಂತ. ಏನ್ ಬಂದ್ಬಿಟ್ರೆ? ಚಿಂತೆ ಬಂದ್ಬಿಟ್ರೆ. ಅದಕ್ಕೆ ಚಿಂತೆಯನ್ನ ಬಿಟ್ಟು ಭಗವಂತನ ಧ್ಯಾನ ಮಾಡ್ತಾ